ಇಂಧನ ದರ ಏರಿಕೆ, ಪೂರೈಕೆ ಸರಪಳಿಯಲ್ಲಿನ ಅಡೆತಡೆ ಹಾಗೂ ಜಾಗತಿಕ ಮಾರುಕಟ್ಟೆಯ ಅಸ್ಥಿರತೆಯ ನಡುವೆಯೂ ಸ್ಥೂಲ ಆರ್ಥಿಕ ಮೂಲಭೂತ ಅಂಶಗಳು ಭಾರತದ ಆರ್ಥಿಕತೆಯ ವೃದ್ಧಿಯ ವೇಗಕ್ಕೆ ಬೆಂಬಲ ನೀಡಲಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕಿನ ವಾರ್ಷಿಕ ವರದಿ ತಿಳಿಸಿದೆ. ಆರ್ಬಿಐ ಇಂದು 2025-26ನೇ ಸಾಲಿನ ವಾರ್ಷಿಕ ವರದಿ ಬಿಡುಗಡೆ ಮಾಡಿದ್ದು, ಕಾರ್ಪೊರೇಟ್ ಬ್ಯಾಂಕಿಂಗ್ ವಲಯಗಳು ಹಾಗೂ ಬಂಡವಾಳ ವೆಚ್ಚದ ಕುರಿತು ಸರ್ಕಾರ ಹೊಂದಿರುವ ಆದ್ಯತೆಯ ಆರೋಗ್ಯಕರ ಸಮನ್ವಯವು ದೇಶದ ಸದೃಢ ಬೆಳವಣಿಗೆಯ ಪಥಕ್ಕೆ ಸೂಚನೆಯಾಗಿದೆ ಎಂದು ತಿಳಿಸಿದೆ. 2026ರಲ್ಲಿ ಭೂ ರಾಜಕೀಯ ಬಿಕ್ಕಟ್ಟುಗಳಿಂದ ಜಾಗತಿಕ ಅಭಿವೃದ್ಧಿಗೆ ಹಿನ್ನಡೆ ಉಂಟಾಗಿದ್ದು, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯಿಂದ ಫೆಬ್ರವರಿ ಅಂತ್ಯದ ವೇಳೆಗೆ ಜಾಗತಿಕ ಪ್ರಗತಿ ಮತ್ತು ಹಣದುಬ್ಬರದ ಅಂದಾಜಿನಲ್ಲಿ ಪ್ರತಿಕೂಲ ಪರಿಣಾಮಗಳು ಕಂಡುಬಂದಿವೆ. ಆದರೆ ಭಾರತ ವಿವಿಧ ರಾಷ್ಟ್ರಗಳ ಜೊತೆಗೆ ಮಾಡಿಕೊಂಡಿರುವ ಹಲವಾರು ವ್ಯಾಪಾರ ಒಪ್ಪಂದಗಳಿಂದ ದೇಶದ ಪ್ರಗತಿ ಮುಂದುವರಿಯಲಿದೆ ಎಂದು ಹೇಳಿದೆ. 2026-27ನೇ ಸಾಲಿನಲ್ಲಿ ಕೃಷಿ ವಲಯದ ಭವಿಷ್ಯವು ನೈಋತ್ಯ ಮಾನ್ಸೂನಿನ ಮೇಲೆ ಅವಲಂಬಿತವಾಗಿರಲಿದೆ. ಆದರೆ ಎಲ್ ನಿನೋ ಪರಿಸ್ಥಿತಿಯ ನಡುವೆಯೂ ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹ ಸಾಕಷ್ಟು ಇರಲಿದ್ದು, ಸ್ಥಿರವಾದ ಕೃಷಿ ನಿರೀಕ್ಷೆಗಳಿಂದಾಗಿ ಹಣದುಬ್ಬರವು ನಿಗದಿತ ಗುರಿಯೊಂದಿಗೆ ಹೊಂದಾಣಿಕೆಯಾಗುವ ಸಾಧ್ಯತೆಯಿದೆ ಎಂದು ತಿಳಿಸಿದೆ.